ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಿಸ್ ಮಾಡಬೇಡಿ. ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವತ್ತು ಬಾಳೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಏಲಕ್ಕಿ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮ ತೋಟದಲ್ಲೇ ಬಾಳೆಕಾಯಿ ಇತ್ತು. ಸೊ ಬಾಳೆಗೊನೆ ಎಸ್ಟರ್ಡೇ ಮಳೆಗಾಲಿಗೆ ಬಿದ್ದೋಗಿತ್ತು. ಇದು ಇನ್ನೂ ಹಣ್ಣಿಗೆ ಬಂದಿರಲಿಲ್ಲ. ಸೊ ಅದಕ್ಕೆ ತಗೊಂಡು ಪಲ್ಯನ ಮಾಡ್ತಾಯಿದ್ದೀನಿ. ಬಾಳೆಕಾಯಿನ ನಾರನ್ನು ತಕ್ಕೋಬೇಕು. ಮೇಲಿರೋವಂಥ ನಾರನ್ನೆಲ್ಲ ನೀಟಾಗಿ ತಕ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋತೀನಿ. ಈ ಥರ ನೋಡಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ನಾರು ತೆಗಿಬೇಕಾದ್ರೆ ಸ್ವಲ್ಪ ಚಾಕುಗೆ ಮತ್ತು ಕೈಗೆ ಎಣ್ಣೆನ ಸಾವ್ರ್ಕೊಂಡು ತಕ್ಕೊಳ್ಳಿಲ್ಲ ಅಂದರೆ ಕೈಯೆಲ್ಲ ಅಂಟಾಗಿಬಿಡುತ್ತೆ. ಪಲ್ಯನ ಮಾಡೋದಕ್ಕೆ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು 3 ಗೆಡ್ಡೆ ಈರುಳ್ಳಿ, ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಚಿಕ್ಕದಾಗಿದ್ದರಿಂದ 4 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 3 ಸ್ವೀಟ್ ಟೊಮೆಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಇದ್ದರೆ 1 ತಗೊಳ್ಳಿ ಸಾಕು. 3-4 ಎಲ್ಲ ಹಾಕ್ಕೋಬೇಡಿ, ಬಾಳೆಕಾಯಿ ಪಲ್ಯ ಹುಳಿ ಆಗಿಬಿಡುತ್ತೆ. ಹಾಗೆ ಬೆಳ್ಳುಳ್ಳಿ, ಹಾಗೆ ಒಂದು 2 ಇಂಚಷ್ಟು ಶುಂಠಿ, 1 ಏಳು ಕಾಯಿ ತುರಿನೂ ಸಹ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗಾಗುವಷ್ಟು ಎಣ್ಣೆ, ಒಂದು 200 ಗ್ರಾಮಷ್ಟು ಹೆಸರು ಕಾಳು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಒಂದು 3 ಸ್ಪೂನಷ್ಟು ಮಾಮೂಲಿ ಧನಿಯಾ ಮಸಾಲೆ ಪೌಡರ್ನ ತೊಗೊಂಡಿದ್ದೀನಿ. ಇಲ್ಲಿ ಬೇರೆ ಎಕ್ಸ್ಟ್ರಾ ಯಾವುದೋ ಮಸಾಲೆ ಪೌಡರ್ನ ತೊಗೊಂಡಿಲ್ಲ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಈರುಳ್ಳಿ ಕ್ರಿಸ್ಪ್ ಆದಮೇಲೆ ಬಾಳೆಕಾಯಿನ ಸಹ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಬಾಳೆಕಾಯಿ ಹಾಕೊಂಡ್ಮೇಲೆ ಆದಷ್ಟು ಊರಿನ ಮಧ್ಯಮ ಊರಿನಲ್ಲಿ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿದ್ದರೆ ಬಾಳೆಕಾಯಿ ತಳ ಹತ್ಬಿಡುತ್ತೆ. ಆದಷ್ಟು ಒಂದು 3-4 ನಿಮಿಷ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಬಾಳೆಕಾಯಿ ಫ್ರೈ ಆಗೋಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಬಿಡೋಣ ಅಂತ ಒಂದು ಜಾರ್ಗೆ ಅರ್ಧ ಗೆಡ್ಡೆಯಷ್ಟು ಈರುಳ್ಳಿನ ರುಬ್ಬಕ್ಕೆ ಇಟ್ಕೊಂಡಿದ್ದೆ. ಅರ್ಧ ಗೆಡ್ಡೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 2 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಮಿಕ್ಕಿರೋ ಕಾಯಿ ತುರಿನೆಲ್ಲ ಹಾಗೆ ಡೈರೆಕ್ಟಾಗಿ ಹಾಗೆ ಹಾಕ್ಕೊತೀನಿ. ಇಲ್ಲಿ 2 ಸ್ಪೂನಷ್ಟು ಟೇಸ್ಟ್ಗೆ ಚೆನ್ನಾಗಿ ಬರುತ್ತೆ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಾಳೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಕಟ್ ಮಾಡಿಟ್ಟಿರೋವಂಥ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ವಾಶ್ ಮಾಡಿಟ್ಟಿರೋವಂಥ ಹೆಸರು ಕಾಳು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಗ್ರೈಂಡ್ ಮಾಡ್ಕೊಂಡಿರೋವಂಥ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಜಾರಲ್ಲಿ ಉಳಿದಿರೋವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ತೊಗೊಂಡಿರೋವಂಥ ಧನಿಯಾ ಮಸಾಲೆ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ಪೌಡರ್ ಬೇಡ, ಮಾಮೂಲಿ ಸಾಂಬಾರು ಮಸಾಲೆ ಪೌಡರ್ನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೆಸ್ರು ಕಾಳು ಹಾಕಿರ್ತೀವಲ್ವ, ಹೆಸ್ರು ಕಾಳು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಹೆಸ್ರು ಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದು ಇದು ಪಲ್ಯದ ಹದಕ್ಕೆ ಬರುತ್ತೆ. ಲಾಸ್ಟಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಫಸ್ಟೇ ಬಾಳೆಕಾಯಿ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಇವಾಗ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಕನ್ಸಿಸ್ಟೆನ್ಸಿಗೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದು ಗಟ್ಟಿ ಕೂಡ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನೀವೇ. ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಲಿಟಲ್ನ ಕ್ಲೋಸ್ ಮಾಡಿಕೊಂಡು 2 ವಿಸಲ್ನ ಕೂಗಿಸ್ಕೊಳ್ಳಿ. ಹೆಸರು ಕಾಳು 2 ವಿಸಲ್ಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಪಲ್ಯಕ್ಕೆ ದೋಸೆನ ಮಾಡ್ಕೊತಾ ಇದ್ದೀನಿ. ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಹುಳಿ ಬಂದಿದೆ ಅಂತ. ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗಿ ಹುಳಿ ಬರುತ್ತೆ ಹಿಟ್ಟು. ನಾನು ಈ ಬ್ಯಾಟರ್ಗೆ 1-2 ಸ್ಪೂನು ಕಡಲೆಬೇಳೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಅವಲಕ್ಕಿ, ಉದ್ದಿನಬೇಳೆ, ಅಕ್ಕಿನ ನೆನೆಸ್ಕೊಂಡು ರಾತ್ರಿ ರುಬ್ಬಿ ಓವರ್ನೈಟು ಬಿಟ್ಟಿದೆ. ಇವಾಗ ಈ ಥರ ಇದೆ. ಈಗ ಪಲ್ಯ ಕೂಡ ರೆಡಿ ಆಗೋಯ್ತು. ನೋಡ್ತಾ ಇರ್ಬೋದು ನೀವೇ. ಇದು ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಗಟ್ಟಿಗಾಗ್ಬಿಡುತ್ತೆ. ಈಗ ಈ ಥರ ತೆಳು ಅನಿಸ್ತಾ ಇರುತ್ತಷ್ಟೇ. ಇದು ಕುಕ್ಕರ್ನಲ್ಲಿ ಮಾಡೋದ್ರಿಂದ ಯಾವುದು ಅಷ್ಟೇ ಹೀಗೆ ಇರುತ್ತೆ. ತಣ್ಣಗಾದ್ಮೇಲೆ ಗಟ್ಟಿಗಾಗಿಬಿಡುತ್ತೆ. ಇದು ಆವಿ ಎಲ್ಲ ಜಾಸ್ತಿ ಇರುತ್ತಲ್ವ, ಇದೆಲ್ಲ ತಣ್ಣಗಾದ್ಮೇಲೆ
ಗಟ್ಟಿಗಾಗುತ್ತೆ. ನಾನು ದೋಸೆ ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ದೋಸೆ ಕೂಡ ಬರ್ತಾಯಿದೆ. ನಾನು ಜಾಸ್ತಿ ಆಯಿಲ್ ಕೂಡ ಯೂಸ್ ಮಾಡಲ್ಲ, ಸುಮ್ಮನೆ ದೋಸೆ ಮೇಲೆ ಒಂದು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊತೀನಿ ಅಷ್ಟೇ. ನೋಡ್ತಾ ಇರ್ಬೋದು ನೀವೇ. ಇಲ್ಲಿ ಒಂದು ಸ್ವಲ್ಪ ದೋಸೆನ ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ. ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ. ನಾನು ಮಾಡಿರೋವಂಥ ಈ ಬಾಳೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಪಲ್ಯನ ಒಂದು ಸರಿ ಎಲ್ಲರೂ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ, ಕೊನೆವರೆಗೂ ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.